ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಇಷ್ಟನ್ನೇ ಓದ್ಕೊಳ್ಳಿ, ಎಕ್ಸ್ಟ್ರಾ ಏನು ಓದ್ಕೋಬೇಡಿ. ಸೆಕೆಂಡ್ ಪಿ ಯು ಸಿ ಒಂದು ರಾಜ್ಯಶಾಸ್ತ್ರ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಒಂದು ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟಲ್ಲಿ ಮಾಡಿ ತಿಳಿಸಿ. ಸೊ ನೋಡಿ, ಕರೆಕ್ಟಾಗಿ ಲೆಸನ್ ವೈಸ್ ಇಂಪಾರ್ಟೆಂಟ್ ಇಷ್ಟಿಷ್ಟೇ ಇದೆ. ಸೊ ಅಷ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಇನ್ನೇನು ಎಕ್ಸ್ಟ್ರಾ ಓದ್ಕೊಳ್ಳೋದು ಬೇಡ. ಸೊ ಬೇಕಂದರೆ ಇದು ಪ್ರಿಂಟೌಟ್ ತೊಗೊಳ್ಳಿ, ಇಲ್ಲ ಬರ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಇರುತ್ತೆ ಓದ್ಕೊಳ್ಳೋಕ್ಕೆ, ಬೇಕಾದ್ರೆ ಇದರಿಂದ ಕ್ವೆಶನ್ಸ್ ನೋಡ್ಕೊಳ್ಳಿ. ಸೊ ಮೇಯ್ನ್ ಪಾಯಿಂಟ್ಸು ಪ್ಲಸ್ ಎಕ್ಸಾಮ್ ಇವೇ ಬರುತ್ತೆ. ಸೊ ಎಕ್ಸ್ಟ್ರಾ ಇನ್ನೇನು ಬರೋಲ್ಲ. ನೋಡಿ, ತಡ ಮಾಡೋದು ಬೇಡ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಎಕ್ಸಾಮ್ 2ಗೆ ಸಂಬಂಧಿಸಿದಂಥ ಪ್ರತಿಯೊಂದು ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಭಾರತದ ರಾಜಕೀಯ ವ್ಯವಸ್ಥೆ, ಉಗಮ ಮತ್ತು ಬೆಳವಣಿಗೆ. ಫಸ್ಟ್ ಲೆಸನ್ನು. ಸೊ ಇಂಗ್ಲೀಷ್ ಮೀಡಿಯಮ್ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೊಡ್ತೀನಿ ಇಂಗ್ಲೀಷ್ ಮೀಡಿಯಮ್ಗೆ. ಸೊ ಇದು ಕನ್ನಡ ಮೀಡಿಯಮ್. ಸೊ ನೋಡಿ, ಭಾರತವು ಸರಿ ಓದ್ತಾ ಹೋಗಲ್ಲ. ಸೊ ಮೊದಲಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಸೊ ವ್ಯಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಕೊಡಿ, ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ. ಸೊ ಅದಕ್ಕಾಗಿ ನೋಡಿ, ಮೊದಲು ಒಂದು ಈ ಪಾಠದಿಂದ ಏನು ಇಂಪಾರ್ಟೆಂಟ್ ಅಂದರೆ, ಒಂದು 1935 ಒಂದು ಭಾರತ ಸರ್ಕಾರದ ಕಾಯ್ದೆ ಇಂಪಾರ್ಟೆಂಟು. ನೆಕ್ಸ್ಟ್ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ. ಒಂದು ಮಧ್ಯಂತರ ಸರ್ಕಾರ ಇಂಪಾರ್ಟೆಂಟು. ಅದಾದಮೇಲೆ ಒಂದು ಪ್ರಥಮ ಮಹಾಚುನಾವಣೆ. ಸೊ ಇವೆಲ್ಲ ಇಷ್ಟೇ ಟಾಪಿಕ್ ಮೇಲೇ ಬರುತ್ತೆ. ನೋಡಿ, ಒಂದು 1947 ಕಾಯ್ದೆ. ಸೊ ಇಲ್ಲಿ ಕನ್ಫರ್ಮ್ 1947 ಅಥವಾ ಒಂದು 1935 ಕಾಯ್ದೆ, ಇವೆರಡರಿಂದ ಒಂದು ಕನ್ಫರ್ಮ್ ಬರುತ್ತಿಲ್ಲಿ. ಸೊ ನೋಡಿ, ಇದು ಆಗಲಿಲ್ಲ ಅಂದರೂ ಇದು ಬಿಟ್ಬಿಡಿ. ಜುನಾಗಢ ಹೈದರಾಬಾದ್ ಮತ್ತು ಇದೊಂದು ಕಾಶ್ಮೀರದ್ದು. ಸೊ ಬನ್ನಿ ಮತ್ತೆ ನೋಡಿ ನೆಕ್ಸ್ಟ್ನೇ ಲೆಸನ್. ಸೊ ಇದು ಚುನಾವಣೆಗಳು ಮತ್ತು ಭಾರತದಲ್ಲಿ ಒಂದು ಪಕ್ಷ ಪದ್ಧತಿ, ಎಲೆಕ್ಷನ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ನೋಡಿ, ಇದರಲ್ಲಿ ಮೊದಲಿಗೆ ಒಂದು ವಿವಿಧ ಬಗೆಯ ಒಂದು ಚುನಾವಣೆಗಳಿವೆ. ಸಾರ್ವತ್ರಿಕ, ಮರುಚುನಾವಣೆ, ಉಪಚುನಾವಣೆ, ಮಧ್ಯಂತರ, ವಯಸ್ಕ ಮತದಾನ ಪದ್ಧತಿ. ನೋಡಿ, ಪಕ್ಷ ಪದ್ಧತಿಗಳು ಇವೆಲ್ಲ 1 ಮಾರ್ಕ್ಸಲ್ಲೆಲ್ಲ ರೈಸ್ ಆಗುತ್ತೆ ಕ್ವಶನ್ಸು. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ 1 ಮಾರ್ಕ್ಸ್ಗೂ ರೈಸ್ ಆಗುತ್ತೆ, 2 ಮಾರ್ಕ್ಸ್ಗೂ ರೈಸ್ ಆಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ನೋಡಿ, ಚುನಾವಣೆ ಒಂದು ಈ ಲೆಸನ್ನಿಂದ ಒಂದು ವಿಸ್ತರಿಸೋಕ್ಕಿರುತ್ತೆ. ಒಂದು ಎಪಿಕ್ಕು ಅಥವಾ NDA, EVM, ನೋಟಾ. ಸೊ ಇದರಲ್ಲಿ ಒಂದು ವಿವರಣೆ ಕೊಡೋಕ್ಕೆ, ಒಂದು ವಿಸ್ತರಿಸಿ ಬರೆಯೋಕ್ಕೆ ಹೇಳ್ತಾರೆ. ಸೊ ನೋಡ್ಕೊತ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತೀನಿ. ನೋಡಿ, ಇದರ ಒಂದು ಉಪಯೋಗಗಳು ನೋಡಿ ಕ್ಲೀನಾಗಿ ಕೊಟ್ಟಿದ್ದೀನಿ. ಸೊ ಇಷ್ಟನ್ನೇ ಕರೆಕ್ಟಾಗಿ ಬರೆದು ಅದಕ್ಕೆ ನಿಮಗೆ ಓನಾಗಿ ಏನು ಅನಿಸುತ್ತೋ ಅದನ್ನು ಬರೆದ್ರೆ ಸಾಕು. ಸೊ ಬುಕ್ಕಲ್ಲಿ ಇರೋದೇ ಅಂತ ಬೇಡ, ಓನಾಗಿ ಬರೀರಿ. ನೋಡಿ, ಪಕ್ಷ ಪದ್ಧತಿಯ ಸ್ವರೂಪ ಇದೊಂದು ಡೆಫಿನೆಟ್ ಒಂದು 10 ಮಾರ್ಕ್ಸ್ಗಿದೆ. ನೋಡಿ, ಮೂರನೇದು ಒಂದು ಭಾರತದಲ್ಲಿ ಆಡಳಿತ ಯಂತ್ರ. ಸೊ ನೋಡ್ತಾ ಹೋಗಿ, ಇದು ಡೆಫಿನೆಟ್ ಒಂದು 5 ಮಾರ್ಕ್ಸ್ಗೆ. ಸೊ ವಾಯ್ಸ್ ಕೇಳಿಸ್ತಾ ಇರಲ್ಲ, ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಹೇಳ್ತಾ ಇದ್ದೀನಿ, ಅಥವಾ ಒಂದು ಇಯರ್ಫೋನನ್ನು ಹಾಕೊಳ್ಳಿ. ನೋಡ್ತಾ ಹೋಗಿ. ನೋಡಿ, ಒಂದು 4ನೇ ಲೆಸನ್ ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ 2 ದಿವಸ ನಿಮ್ಮ ಎಕ್ಸಾಮ್ ಬಾಕಿ ಇರೋದು, ಅದಕ್ಕಾಗಿ ಪ್ರತಿಯೊಂದು ಸಬ್ಜೆಕ್ಟು ಇವತ್ತು ನಾಳೆದರಲ್ಲೇ ಮುಗಿಸ್ಬಿಡ್ತೀನಿ. ಸೊ ನೀವೇನಿದ್ರು ಈ ವಿಡಿಯೋಸ್ನ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರ್ಯಾರು ಒಂದು 2ನೇ ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರಿಗೆ. ನೋಡಿ, ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಇದರಲ್ಲಿ ಒಂದು ಚಳವಳಿ ಕನ್ಫರ್ಮ್. ಅದರಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು 3-4 ಚಳವಳಿಗಳು ಕೊಟ್ಟಿದ್ದೀನಿ. ಒಂದು ದಲಿತ ಚಳವಳಿ, ಹಿಂದುಳಿದ ವರ್ಗಗಳ ಚಳವಳಿ, ಒಂದು ರೈತ ಚಳವಳಿ, ಸೊ ಒಂದು ಕಾರ್ಮಿಕ ಚಳವಳಿ, ಒಂದು ಪರಿಸರ ಚಳವಳಿ, ಮಾನವ ಹಕ್ಕುಗಳ ಚಳವಳಿ, ಒಂದು ಮಹಿಳಾ ಚಳವಳಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಒಂದು ದಲಿತರ ಚಳವಳಿ, ಇನ್ನೊಂದು ಕಾರ್ಮಿಕರ ಚಳವಳಿ, ಇನ್ನೊಂದು ಪರಿಸರ ಚಳವಳಿ, ಇನ್ನೊಂದು ಮಹಿಳಾ ಚಳವಳಿ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ PDF ಇಂದ ಆನ್ಸರ್ಸ್ ನೋಡ್ಕೊಳ್ಳಿ, ಯಾಕಂದರೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕಷ್ಟ ಇವೆ. ನಾನು ನೋಡಿದೆ, ಇವಾಗ ತಾನೇ ಜಸ್ಟ್ ಟೆಕ್ಸ್ಟ್ ಬುಕ್ ನೋಡಿದೆ. ಸೊ ಅದರಲ್ಲಿ ಅಷ್ಟು ಕ್ಲೀನಾಗಿ ಅರ್ಥ ಆಗಲ್ಲ ಬೇಗ. ಇದರಲ್ಲಿ ಪಾಯಿಂಟ್ಸ್ ವೈಸ್ ತುಂಬ ಸುಲಭವಾಗಿ ಕೊಟ್ಟಿದ್ದೀನಿ, ಅದಕ್ಕಾಗಿ. ಏನೇ ಡೌಟ್ ಇದ್ದರೂ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಅದೆಲ್ಲ ನೀವು ಕಮೆಂಟ್ ಮಾಡ್ತಾ ಹೋಗಿ. ಇವಾಗ ನೆಕ್ಸ್ಟು ಹಿಸ್ಟ್ರಿ ಸಬ್ಜೆಕ್ಟ್ ಬಿಡ್ತಾ ಇದ್ದೀನಿ. ಹಿಸ್ಟ್ರಿ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಒಂದು 5ನೇ ಅಧ್ಯಾಯ, ರಾಷ್ಟ್ರ ನಿರ್ಮಾಣ ಮತ್ತು
ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಒಂದು ಸವಾಲುಗಳು. ನೋಡಿ, ಇದಂತೂ ಒಂದು ತುಂಬ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ. ಇವೆಲ್ಲ ನೋಡಿ ಓನಾಗಿ ಬರೀರಿ. ಈ ಪಾಯಿಂಟ್ಸ್ನ ಕರೆಕ್ಟಾಗಿ ಬರೆದು ಅದರ ರಿಲೇಟೆಡು ಅಟ್ಲೀಸ್ಟ್ ಓನಾಗಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಯಿಟ್ಟು ಹೊಡಿಬೇಡಿ. ಈ ಟೈಮ್ ತುಂಬ ಕಡಿಮೆ ಇದೆ. ನಿಮ್ಮ ಇಷ್ಟ, ಹೊಡಿಯಂಗಿದ್ರೆ ಹೊಡಿ, ಅಥವಾ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಓನಾಗಿ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿ. ನೋಡ್ತಾ ಹೋಗಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2ನೇ ಎಕ್ಸಾಮ್ಗೆ ಫುಲ್ಲು ಕಂಪ್ಲೀಟ್ ಒಂದು ಸ್ಟಡಿ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತೀವಿ ನಾವು. ನೋಡಿ, 6ನೇದು ಒಂದು ಸಮ್ಮಿಶ್ರ ಸರ್ಕಾರ ಮತ್ತು ಒಂದು ರಾಜಕೀಯ. ನೋಡಿ, ಒಂದು ಸಮ್ಮಿಶ್ರ ಸರ್ಕಾರದ್ದೊಂದು ಈ 3ರಲ್ಲಿ ಒಂದು ಕ್ವೆಶನ್ ಬರುತ್ತೆ. ಈ 3 ನೋಡಿ ಕ್ಲೀನಾಗಿ ಯಾವ ಥರ ಇದೆ ಆನ್ಸರ್ಸ್ ನೋಡಿ. ಚಿಕ್ಕದಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಕೊಟ್ಟಿರೋದಷ್ಟೇ ನಾನು. ಸೊ ಅದಕ್ಕಾಗಿ ನಿಮಗೊಂದು ಈ PDF-ನ ರೆಫರ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಪರವಾಗಿಲ್ಲ. ಸೊ ಅಷ್ಟೇ ಓದ್ಕೊಳ್ಳಿ, ಮೇಲ್ಗಡೆ ಕೆಳಗಡೆ ಏನು ಓದಬೇಡಿ. ಇದು ನೆಕ್ಸ್ಟ್ನೇದು ಒಂದು ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಇದರಲ್ಲಿ ಒಂದಂತೂ ಕನ್ಫರ್ಮ್, ಉದಾರೀಕರಣ, ತಪ್ಪಿದ ಖಾಸಗೀಕರಣ ಅಥವಾ ಜಾಗತೀಕರಣ 3ನ್ನ ಚೆನ್ನಾಗಿ ಓದ್ಕೊಳ್ಳಿ. ಒಂದು ಅದರ ಲಕ್ಷಣಗಳು, ಪ್ರಾಮುಖ್ಯತೆ ನೋಡಿ ಕ್ಲೀನಾಗಿ ಹೆಂಗೆ ಕೊಟ್ಟಿದ್ದೀನಿ ನೋಡಿ ಕ್ಲೀನಾಗಿ ಹೆಂಗೆ ಕೊಟ್ಟಿದ್ದೀನಿ ಇಲ್ಲಿ. ನೋಡಿ 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ನೋಡಿ, ನಾನು ಕ್ಲೀನಾಗಿ ಲಿಮಿಟೆಡ್ ಇರೋಂಥ ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ನೋಡಿ, ಈ ಸಾರ್ಕು ಇದರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ, ಒಂದು ವಿಸ್ತರಿಸಿ ಬರೆಯೋಕ್ಕೆ. ಇಲ್ಲಿ ಎಲ್ಲ UNESCO, WHO, FAO, IMF ಗೊತ್ತಲ್ಲ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಮತ್ತು IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ನೋಡಿ 9ನೇ ಲೆಸನ್ ಭಾರತದ ವಿದೇಶಾಂಗ ನೀತಿ. ನೋಡಿ, ಇದಂತೂ ಕನ್ಫರ್ಮ್ ಕ್ವೆಶನ್. ನೋಡಿ, ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಈ ಪಾಠದಿಂದ ಬೇರೆ ಎಕ್ಸ್ಟ್ರಾ ಓದ್ಕೊಳ್ಳೋಕೆ ಹೋಗ್ಬೇಡಿ, ಇಷ್ಟನ್ನೇ ಓದ್ಕೊಳ್ಳಿ ಸಾಕು. ನೋಡಿ, ಸ್ಪೀಡಾಗಿದ್ದರೆ ಅಲ್ಲಿ ನೀವು ವಿಡಿಯೋ ಒಂದು ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡಿ, ಸೆಟ್ಟಿಂಗ್ ಇದೆ. ನೋಡೋದ್ರಲ್ಲ ಪೂರ್ತಿ ವಿಡಿಯೋ ನೋಡಿದರೆ. ಇವಾಗ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ. ಇವತ್ತು ವಿತಿನ್ 12 ಗಂಟೆ ಒಳಗಡೆ ನಾನು ಎಲ್ಲನೂ ಒಂದು ಅಪ್ಲೋಡ್ ಮಾಡಿಬಿಡ್ತೀನಿ. ಯಾಕಂದರೆ ನಿಮಗೆ ಓದ್ಕೊಳ್ಳೋಕೆ ಟೈಮ್ ಬೇಕು. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋಗಳನ್ನ. ಯಾರ್ಯಾರು ಎಕ್ಸಾಮ್ 2ನ ಬರೀತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಇದನ್ನು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ.